ಮಾಡೋ ಕುತಂತ್ರನೂ ಇದೆ. ಅಷ್ಟೇ ಏಕೆ, ಅಲ್ಲಿ ಮರಳು ಮಾಡೋ ಮಂತ್ರವೂ ಇದೆ. ಇದಕ್ಕೆ ಸ್ವತಂತ್ರ ಕೂಡ ಇದೆ. ಸಾಕಲ್ಲವೇ, ಇನ್ನೇನು ಬೇಕು? ಪ್ರವೀಣ್ ಶಾಸ್ತ್ರಿ ಅಂತ ಮತ್ತೊಂದು ರಾಜಕಾರಣಿಗಳ ಬೆಂಬಲ ನನ್ನ ಬೆಲ್ಲಿಗೆ ಬಲವಾಗಿದೆ. ಇದು ನನ್ನ ಒಂದು ಅಸಲಿ ಮುಖವಾಡದ ಪರಿಚಯ. ನಾನು ಈ ಊರಿಗೆ ಬಂದ ಉದ್ದೇಶ ಗೌಡ ನನ್ನ ತಾಯಿಯ ಶೀಲವನ್ನು ಕೆಡಿಸಿ ಉತ್ತಮ ಗುಣದ ನನ್ನ ತಂದೆಯನ್ನೇ ಕೊಲೆ ಮಾಡದ. ಆದರೆ ಈಗ ಏನು ಮಾಡದವನಂತೆ ಈ ಊರಿನಲ್ಲಿ ಸಾಕ್ಷಿಯಾಗಿ ಮೆರೆಯುತ್ತಿದ್ದಾನೆ. ಸಮಾಜ ಸುಧಾರಣಾ ಸಂಘದ ಅಧ್ಯಕ್ಷನಾಗಿ ಅವನ ಮಕ್ಕಳು ಮದುವೆಯ ವಯಸ್ಸಿಗೆ ಬಂದರು. ಕಂಡದ ಹೆಣ್ಣುಗಳ ಚಪಲ ಬಿಟ್ಟಿಲ್ಲ. ಓ ದುಷ್ಟದರಿದ್ರ ರುದ್ರೇಗೌಡ, ಅವನಿಗೆ ಈ ಪುಂಡ ಪೊಲೀಸ್ ಪಾಠ ಕಲಿಸಿ ತೋರಿಸಲೇಬೇಕು. ಹಲೋ, ನಾನು ಯಾರು ಅಂತ ಹೇಳಬೇಕಾ? ಮಿಸ್ಟರ್, ನೀನೇ ಫೋನ್ ಮಾಡಿ ಯಾರು ಅಂತ ಹೇಳ್ಬೇಕಂದ್ರೆ ಏನ್ ಹೇಳೋದು? ಅದು ನಿಜಾನೇ, ನಾನು ನಿನ್ನ ವೈರಿ. ನಿನ್ನ ತಲೆ ಸರಿಯಾಗಿದೆ ಅಷ್ಟೇ ತಾನೇ? ನೀನು ನನ್ನ ವೈರಿನ? ಹೌದು, ನಾನು ನಿನ್ನ ವೈರಿನೇ. ಓಕೆ ಮೈ ಡಿಯರ್, ವೈರಿನೇ ಇರು, ಬೆಳೆಸ್ತಾನೆ ಇರು. ಇದರಿಂದ ಹೇಗೆ ತೆರೆಗೆಳಿಯಬೇಕೆಂದು ನನಗೆಲ್ಲ ಹೊಸದಲ್ಲ ಮಾರಿ. ಏ ಮರಿ, ನನ್ನ ಪವರ್ ಏನಂತ ನಿಂಗೆ ಗೊತ್ತಿಲ್ಲ ಮರಿ. ನೀನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ಬಂದು ನಿನ್ನ ಪವರ್ ಏನಂತ ನೋಡಿ ನನ್ನ ಪವರ್ ಅನ್ನು ತೋರಿಸ್ತೇನೆ. ನಿನ್ನ ಪವರ್ ತೋರಿಸುವಂತೆ ನಿನ್ನ ಮೊದಲು ಹೇಳು, ಎಲ್ಲಿದ್ದೀಯಾ? ಬಾರೋ ಬಾ, ಇಲ್ಲೇ ಜಂಗಲದಲ್ಲಿರುವ ಕಲ್ಮೇಶ್ವರ ದೇವಸ್ಥಾನ ಹತ್ರ ಇದ್ದೀನಿ, ಬಾ. ಅದು ನನ್ನ ಜೊತೆ ಈ ಜಯರಾಜ್ ಡಿವೈಎಸ್ಪಿ ಜೊತೆ ಸಂಘರ್ಷಕ್ಕೆ ಇಳಿದಿದ್ದಾನೆ. ಇರಲಿ, ಇಂಥವ್ರ ಜೀವನದಲ್ಲಿ ಇದ್ದಾಗಲೇ ನಮ್ಮಂತವರ ಲೆವೆಲ್ ಜಾಸ್ತಿಯಾಗಿ ಮಸ್ತಿಗೆ ಬರುವುದು. ಹಾ, ನಿನ್ನ ಲೆವೆಲ್ ಜಾಸ್ತಿ ಮಾಡಕ್ಕೆ ನೋಡ್ಬಿಡ್ಬೇಕಲ್ಲ. ಮಿಸ್ಟರ್, ನೀನು ವೈರಸ್ ಬೆಳೆಸುವುದಾದರೆ ಬಾಯಿ ತೆಗೆದ ಕತ್ತರಿಗೆ ಹಾಳು ಇಟ್ಟಂತೆ ಪೀಸ್ ಪೀಸ್ ಆಗೋಗ್ತೀಯಾ? ಕೇರ್ಫುಲ್ ಮಾಡಿ. ನನಗ್ ಗೊತ್ತು, ಪೀಸ್ ಪೀಸ್ ಮಾಡೋದ್ರಲ್ಲಿ ಬಹಳನೇ ಜೋರಿದ್ದೆ, ಅಷ್ಟೇ ಅರಿತು ಕೂಡ. ಆದರೆ ನಿನ್ನ ಜೊತೆ ಫೈಟ್ ಮಾಡಿ ನನ್ನ ಜಯದ ಧ್ವಜ ಹಾರಾಡುತ್ತೇನೆ. ಮಿಸ್ಟರ್, ಇವನು ಜಯರಾಜ, ಹೆಸರಿನಷ್ಟೇ ಪವರ್ಫುಲ್. ನಿನ್ನ ಗೆಲುವಿನ ಧ್ವಜ ಹಾರಾಡುವುದಲ್ಲ, ಓರಿ ಹರಿದು ಪರಾರಿಯಾಗಿದ್ದು ಜೋಕೆ. ಅಪ್ಪ ಮಾರಾಯ, ಯಾವ ದೋಷನೂ ಇಲ್ಲ, ಯಾವ ಮಣ್ಣು ಇಲ್ಲ. ನಾನು ನಿನ್ನ ಪ್ರಾಣ ಸಹಿತ ಸಂಪತ್ತು ಮಾಡ. ನಿನ್ನ ವ್ಯಾಪ್ತಿಯಲ್ಲಿ ಬರುವ ಈ ದುರ್ಗಾ ಶಕ್ತಿ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಬಂದಿರೋದು. ನೀನಾ ಸಂಪತ್? ಬಡ್ಡಿನ ನೋಡಿ ಬಹಳ ದಿವಸ ಗುರ್ತೇ ಸಿಗ್ಲಿಲ್ಲ. ಹೊರತು ಕಾಗೆ ಹಾರಿಸಿ ನನ್ನ ಮಜಾ ತಗೊಂಡೆ ಅಲ್ಲ, ಹಾಕ್ತಿ ನೋಡು. ತಡ್ಕೊಳ್ಳಿ, ತಡ್ಕೊಳ್ಳಿ. ನೀವು ನನ್ನಕ್ಕಿಂತ ದೊಡ್ಡ ತಿಳಿರೋ ವ್ಯಕ್ತಿ. ಈಗ
ಮೆಚ್ಚಬೇಕು ಈ ನಿನ್ನ ನಿಷ್ಠೆ ನಿಯತಕ್ಕೆ. ಅಂದ್ರೆ ಕರ್ತವ್ಯ ಲೋಪ ಮಾಡೋ ನಿರೀಕ್ಷೆಯಲ್ಲಿ ಇಟ್ಕೊಳ್ಬಾರ್ದಲ್ವೇ? ಸರಿಯಾಗಿ ತಿಳ್ಕೊಂಡೆ. ನಾವು ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ಮಾಡಿದ್ದೇ ಆದ್ರೆ ಇದೇ ನಮ್ಮ ದೇಶಕ್ಕೆ ಉತ್ತಮವಾದ ಕೊಡುಗೆ ನಮ್ಮಿಂದ. ಇವನೊಬ್ಬ ಬದ್ಧ ಶುದ್ಧ ಶಿಖಾಮಣಿ, ಪ್ರಾಮಾಣಿಕತೆಗೆ ಬೆನ್ನು ಹತ್ತಿ ಸಭ್ಯತನ ತೋರ್ಸಿಕೆ ನಿಂತ ದಡ್ಡ ಶಿಖಾಮಣಿ ಸಂತ. ಇಂಥವರು ವೈಭೋಗದ ಸುಖ ಕಾಣಲು ಭಾಗ್ಯದ ಬಾಗಿಲು ಬಳಿ ಹೋಗಲು ಸಾಧ್ಯವೇ ಇಲ್ಲ. ಇರಲಿ, ನಾನೊಬ್ಬ ಜಾನ್ಮೆಯ ಜಾನಕ್ಕೆ ಸ್ನೇಹಿತ ಅನ್ನೋದನ್ನ ಅವನಿಗೆ ಗೊತ್ತಾಗಬಾರದು. ಸಾಹೇಬ್ರೆ, ಯಾವುದು ಒಂದು ವಿಚಾರದಲ್ಲಿದ್ದೀರಿ? ಆಹಾ, ಏನಿಲ್ಲ ಮೈ ಡಿಯರ್ ಫ್ರೆಂಡ್. ಒಂದು ಸಣ್ಣ ವಿಚಾರದಲ್ಲಿ ದೊಡ್ಡ ಅರ್ಥ ಮಾಡಿಕೊಂಡೆ. ನೀನು ಉಪದೇಶ ಮಾಡೋ ಉಪನ್ಯಾಸಕನೋ ಅಥವಾ ನನ್ನ ಸ್ನೇಹಿತನೋ ಅನ್ನೋದು ಮಾತಿನಲ್ಲಿ ಅರ್ಥ ಮಾಡಿಕೊಂಡೆ. ಅದಕ್ಕೆಲ್ಲ ತಲೆ ಕಳಿಸ್ಕೊಳ್ಬೇಡಿ. ಇನ್ನೊಂದು ವಿಷಯ. ಏನು ಇಲ್ಲ, ನನ್ನ ವೈಯಕ್ತಿಕ ವಿಷಯ. 8 ದಿನ ಆಯ್ತು ಒಂದು ಲವ್ ಮ್ಯಾರೇಜ್ ಮದುವೆ ಆಗಿದ್ದೇನೆ. ಆದರೆ ಅವರ ಅಣ್ಣ ಷರತ್ತು ಒಪ್ಪಿಕೊಂಡಿದ್ದಾರೆ. ಆದರೆ ಅವಳ ತಂದೆಯ ಭಯ. ಇದೇ ಊರಿನ ಈ ರುದ್ರೇಗೌಡರ ಮಗಳು. ರುದ್ರೇಗೌಡರ ಮಗಳು? ಒಳ್ಳೇದೇ ಆಯ್ತು. ನೀನೇನು ಭಯಪಡಬೇಡ. ನೋಡ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಆಯ್ತು ಸರ್. ನೀನೇನು ಹೆಣ್ಣಿನ ವಿಷಯದಲ್ಲಿ ಸ್ವರ್ಗ ಪಡೆದ ಪಟ್ಟು, ಅದೇ ಸ್ವರ್ಗ ಪಡೆಯಲು ಇಚ್ಛಿಸಿರುವ ಭ್ರಮರ ಹೀರೋ ಆಗೋದರಲ್ಲಿದ್ದೇನೆ. ನೀನು ಹೋಗಿರು, ನಾನು ಬರ್ತೀನಿ. ಇವನ ಭಾರತೀಯ ತಂಗಿ ಆರತಿಯನ್ನೇ ಬಲೆಗೆ ಬೀಸಿಕೊಂಡಿದ್ದಾರೆ. ಇರಲಿ, ಅವಳ ಮೇಲೆ ನನ್ನ ಹದ್ದಿನ ಕಣ್ಣಿದೆ ಎಂದು ಈ ಪೆದ್ದನಿಗೆ ಏನು ಗೊತ್ತು? ನನ್ನ ಕೆನ್ನೆಗೆ ಹೊಡೆದ ಭಾರತೀಯ ಸೊಕ್ಕು ಮುರಿಯಲೇಬೇಕು. ಬರಬೇಕು. ನೀಲಗಣ್ಣು, ನೀಲಗಗನ, ನೀಲಕೇಶ, ನೀಲಾಂಬರಿ ನೀರೇ ಸೌಂದರ್ಯದ ಸಿರಿಯ ತವರೇ ಕೆರೆಯ ತೆರೆಯಲ್ಲಿ ತಂಗಾಡಿಯಲ್ಲಿ ತಗೋ ನನ್ನ ತಾವರೆ. ಪದೇ ಪದೇ ನೀನು ಅಡ್ಡ ಕಟ್ಟೋದಿಕ್ಕೆ ಮೊನ್ನೆ ನನ್ನ ಕೈಯಿಂದ ನಿನಗೆ ಕೆನ್ನೆಗೆ ಬಾರಿಸಿದ್ದು ಮತ್ತಿಲ್ಲ. ಈ ನಿನ್ನ ಕೆನ್ನೆಗೆ ಮುತ್ತು ಕೊಟ್ಟು ನನ್ನ ಮೀಸೆ ಚುಚ್ಚಿಸಿ ಈ ಒಂದು ಮೀಸೆಗೆ ಸರಾಸರಿ ಮಾಡಲು ನಿಂತಿದ್ದು ಇಲ್ಲಿ. ನೀನು ಸರಾಸರಿ ಮಾಡಕ್ ಹೊರಟೇನೆ ಈ ನಿನ್ನ ಕೀಳು ಮಟ್ಟಕ್ಕೆ ಇಳಿಯೋದಕ್ಕೆ ಆ ದೇವರು ಕೂಡ ಮೆಚ್ಚೋದಿಲ್ಲ. ಆ ದೇವರು ಮೆಚ್ಚಬೇಕಾಗಿಲ್ಲ. ಹಾಗೋ ನೋಡು, ಮುಂಜಾನೆ ಮಂಜು ಮುಸುಕು ಸರಿಸಿ ವಸುಂಧರೆ ಬಂಗಾರದಂತೆ ಸೊಬಗಿನಿಂದ ಸಂಧಿಸಿದ್ದಾಳೆ. ಅದೇ ರೀತಿಯಾಗಿ ನಿನ್ನ ರೂಪ, ಯೌವನ, ಮೋಹ ಮತ್ತು ಲಾವಣ್ಯ ತುಂಬಿ ತುಳುಕುತ್ತಿರುವ ನಿನ್ನನ್ನು ಒಪ್ಪಿ ಮುದ್ದಾಡಬೇಕೆಂದು ಆಸೆಯಾಗುತ್ತಿದೆ ಚಿನ್ನ. ಸಾಕು, ನಿನ್ನ ಈ ಒಣ ವರ್ಣನೆಗೆ ನಾನೇನು ರುಚಿಸೋದಿಲ್ಲ. ನನಗೊತ್ತು ನೀನು ರುಚಿಸುವುದಿಲ್ಲಂತ. ನೋಡು, ಹಾಲಿನಿಂದ ಮೊಸರು, ಬೆಣ್ಣೆ, ಮಜ್ಜಿಗೆ ಹುಟ್ಟಬಹುದು. ಆದರೆ ಬೆಣ್ಣೆಗಿರೋ ಸ್ಥಾನ ಮಜ್ಜಿಗೆಗೆ ಇರುವುದಿಲ್ಲ. ಬೆಣ್ಣೆಗೆ ನಿನ್ನಂತ ಪ್ರಾಯದ ಹೆಣ್ಣಿನ ಸ್ಥಾನ, ಮಜ್ಜಿಗೆಗೆ ಹಿರಿಯ ಅಜ್ಜಿಯ ಕೂದಲಿನ ಸ್ಥಾನ. ಭಾರತಿ, ನನ್ನ ತೃಷೆ ನಿಶೆಯ ನಶೆಯ ಭಾಷೆ. ನೋಡು, ಬೆಣ್ಣೆನೋ ಮಜ್ಜಿಗೆನೋ ಅದು ಏನು ಕರ್ಮನೋ, ನನ್ನಂತವಳಿಗೆ ನಾನು ಬಾಗೋ ಹೆಣ್ಣಲ್ಲ. ಬಾಗಬೇಡ. ಎಲ್ಲ ಸಮೂಹದ
ಜಾತಿಗಳ ಸುಮಗಳ ಮಧುರ ಸುಮಧುರ ಕಂದ ಈ ನಿನ್ನ ಮಧುರ ಸಿಹಿ ತುಟಿಗಳನ್ನು ಒಪ್ಪಿ ಮುದ್ದಾಡಬೇಕೆಂದು ಆಸೆ ಆಗ್ತಿದೆ. ಥು, ಬೆಂಕಿ ಹಚ್ಚೋ ನಿನ್ನ ಆಸೆಗೆ. ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗು. ನನಗೆ ನಿನ್ನ ಆಸೆಗಳಿಗೆಲ್ಲ ಬರೋಕೋ ಹೆಣ್ಣು ನಾನಲ್ಲ. ನೋಡು, ನಿನಗೆ ಒಂದು ಅವಕಾಶ ಕೊಡ್ತೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಹೌದು ಅನ್ನು, ಇಲ್ಲ ಅಂದ್ರೆ ನಿನ್ನನ್ನ ಈ ಜೈರಾಜನ ದರ್ಪಕ್ಕೆ ನಿನ್ನ ಅತ್ಯಾಚಾರ ಸಹಿತ ಮಾಡಬಲ್ಲೆ ನಾನು. ಥು, ಕಾಮ ಪಿಚಾಚಿ. ಇಂಥ ಪವಿತ್ರ ನಾಡಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ ನಿಮ್ಮ ಕಾಮ ಸೃಷ್ಟಿಗೆ ತೀರಿಸಿಕೊಳ್ಳೋ ರಾಕ್ಷಸರು ನೀವು. ನಿಮಗೇನು ಅರ್ಥ ಆಗ್ಬೇಕು ಈ ಹೆಣ್ಣು ಮಕ್ಕಳ ಬಗ್ಗೆ? ಅದು ಅಲ್ಲದೆ ಎಷ್ಟು ದೊಡ್ಡ ಹುದ್ದೆಲಿ ಇದ್ಕೊಂಡು ಈ ತರ ಕೆಟ್ಟ ಕೆಲಸ ಮಾಡ್ತಿದೆಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಮರಣದಂಡನೆ. ನೋಡು ಭಾರತಿ, ನಿನಗೆ ಈ ಭಾರತ ದೇಶದ ಅಂಕಿ ಸಂಖ್ಯೆಗಳ ಪ್ರಕಾರ ಪ್ರತಿಯೊಂದು ನಿಮಿಷಕ್ಕೆ ಒಂದು ಹೆಣ್ಣು ಮಗುವಿನ ಅತ್ಯಾಚಾರವಾಗ್ತದೆ. ಆದರೆ ಅದೇ ಅಂಕಿ ಸಂಖ್ಯೆಗೆ ಸಿಗದೆ ಅತ್ಯಾಚಾರವಾಗೋ ಅದೆಷ್ಟೋ ಹೆಣ್ಣುಗಳು ಗೊತ್ತಿಲ್ಲ. ಓಹೋ, ಇಷ್ಟು ದೊಡ್ಡ ಹುದ್ದೆ ಇಟ್ಕೊಂಡು ನಿಮಗೆಲ್ಲ ಸಪೋರ್ಟ್ ಮಾಡ್ತಿದಾರಲ್ಲ, ಅದಕ್ಕೆ ನೀವು ಇಷ್ಟು ಮೆರೆದಾಡ್ತಿರೋದು ಅನ್ಸುತ್ತೆ ಅಲ್ವಾ SP ಸಾಹೇಬ್ರೆ? ನೋಡು, ನಿನ್ನ ಪುಕ್ಸಟ್ಟೆ ಪುರಾಣ ನನಗೆ ಬೇಕಾಗಿಲ್ಲ. ಬಾ, ಬಿಡೋ ಕೈನ. ಬರೀ ಹೆಣ್ಣು ಮಕ್ಕಳ ಬಗ್ಗೆ ಈ ತರ ಕಾಮ ಸೃಷ್ಟಿ ತೋರಿಸಿರಲ್ಲ, ಬಿಡೋ ನನ್ನ. ಏ, ಮರ್ಯಾದಿಂದ ಹೇಳ್ತೀನಿ, ಇಲ್ಲ ಹೊರಟೋಗ್ಯಾ, ಇಲ್ಲ ನನ್ನ ಕಾಲಲ್ಲಿರೋ ಚಪ್ಪಲಿಂದ ನಿನಗೆ. ನನ್ನ ಕಾಲಲ್ಲಿರುವ ಮಚ್ಚೆಯಿಂದ ಮೈ ಮೇಲೆ ಬೀಸಿದರೆ ಚರ್ಮ ಬಿಚ್ಚಿತು ಜೋಕೆ. ನಿನ್ನ ಬಾಳು ನನ್ನ ಚಪ್ಪಲಿಗೆ ಕೀಳು ಮಾಡ್ತೇನೆ. ನಿನಗೆ ಇದೇ ಸರಿಯಾದ ಶಿಕ್ಷೆ. ಅಂತೂ ಸ್ವರ್ಗ ಸಿಕ್ಕಂತಾಯಿತು ಭಾರತೀಯ ಕಾಮದಾಹ ಕನ್ನಡಿಯಲ್ಲಿ. ಪಾಪಿ, ಕೊನೆಗೂ ನಿನ್ನ ಆಟನೇ ಸಾಧಿಸ್ಬಿಟ್ಟಿಯಲ್ಲೋ ರಾಕ್ಷಸ. ಆಗ ನಕ್ಕೆ, ಈಗ ಬೆಲೆ ಇಲ್ಲದ ಕಣ್ಣೀರು ಹಾಕಿ ಏಕೆ ಕಾಣುತ್ತೀರ? ನೋಡು ಭಾರತಿ, ನಿನಗೆ ನಾನು 2 ಆಪ್ಷನ್ಸ್ ಕೊಡ್ತೀನಿ. ಒಂದು, ನೀನು ಹೂ ಅಂದ್ರೆ ನಿನ್ನನ್ನು ನಾನು ಮದುವೆ ಆಗಲು ರೆಡಿ. ಇಲ್ಲ ಅಂದ್ರೆ ಅಕಸ್ಮಾತ್ ಆಗಿ ನಿನಗೇನಾದರೂ ಗರ್ಭ ನಿಂತರೆ ಗರ್ಭಪಾತ ಮಾಡಿಸುವುದಕ್ಕೆ ಕೋಟಿಗಟ್ಟಲೆ ಹಣವನ್ನು ಕೊಡಬಲ್ಲೆ ನಾನು. ನಿನ್ನ ಹಣ ತಗೊಂಡು ನಿನ್ನ ಹಣ ಹಚ್ಕೊಳ್ಳೋ ತಾಯಿಗಳ ದ್ರೋಹಿ. ಭಾರತಿ, ಇಷ್ಟಕ್ಕೆ ಈ ಜೈರಾಜನ ದರ್ಪ ಮುಗಿತು ಅಂದ್ಕೋಬೇಡ. ನೋಡು, ಗುಡ್ ಬೈ. ಹಲೋ ಶರತ್, ಬೇಗ ಬಾರಪ್ಪ. ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಬೇಗ ಬಾ. ಅಕ್ಕ ಅಕ್ಕ ಬಿದ್ದೇನಕ್ಕ? ಬಿದ್ದಿಲ್ಲಪ್ಪ. ಮತ್ತೆ ಅಂತ ದ್ರೋಹಿ ಕಾಮುಕರಿಗೆ ನಾನು ಬರೆ ಆಗ್ಬಿಟ್ಟಪ್ಪ. ಹೌದನ್ನ ಶೀಲನೆ ಹಾಳು ಮಾಡ್ಬಿಟ್ರಪ್ಪ. ಅಪ್ಪ, ಹೌದು, ಆ ದುಶ್ಯಾಸನ ಹಠ, ಆ ಅಹಂಕಾರದಿಂದ ನನ್ನ ಶೀಲವನ್ನೇ ಬಲಿ ತಗೊಂಡ್ರು ಕಣ. ಈ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ ಅಂತ ನನಗೆ ಮಾತು ಕೊಡು. ಅಕ್ಕ,
ಮಾತು ಕೊಡ್ಬೇಕಾ? ನನಗೆ ಅರ್ಥ ಆಗ್ಲಿಲ್ಲ ಅಕ್ಕ. ಏನಂತ ಮಾತು ಕೊಡ್ಬೇಕು? ತಗೋ ಮಾತು ಏನಂತ ಹೇಳು ಅಕ್ಕ, ಹೇಳು. ನೋಡು, ಇಲ್ಲಿ ಆಧಾರ ರಾಕ್ಷಸರಿಂದ ನನ್ನ ಶೀಲವನ್ನೇ ನಾನು ಕಳ್ಕೊಂಡಿದ್ದೀನಿ. ಈ ವಿಷಯ ನನಗೂ ನಿನಗೂ ಬಿಟ್ಟು ಬೇರೆ ಯಾರಿಗೂ ಹೇಳೋದಿಲ್ಲ ಅಂತ ಮಾತು ಕೊಡು. ಪಾಪಿ, ಅಂತ ಹಂತಕರನ್ನು ಅಂತ್ಯ ಮಾಡೋದೇ ನನ್ನ ಸ್ವಂತ ಪಂತು. ಈ ದೇಶದಲ್ಲಿ ಪುಂಡನಾಗಿ ಬರೆಯೋ ಬಂಡ ರಂಡೆ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬೇಡಕ್ಕ, ನನ್ನನ್ನು ತೊಡೆಯಬೇಡಕ್ಕ, ನನ್ನನ್ನು ಬೇಡ ತೊಡೆಯಬೇಡ. ಬೇಡ ಬೇಡ, ನೀನು MBBS ಓದಿ ಡಾಕ್ಟರ್ ಆಗ್ಬೇಕಾದವ್ರು. ನಾವು ವ್ಯಕ್ತಿಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಅವ್ರ ಮೇಲೆ ನಾವು ನಗನಗ್ತಾನೆ ಸೇಡ್ ತೀರ್ಸ್ಕೋಬೇಕು. ಅದೇ ಸರಿಯಾದ ದಾರಿಗಳು. ಅಕ್ಕ, ಅಂದ್ರೆ ನಿನ್ನ ದಾರಿ, ಮುಂದಿನ ದಾರಿಯ ಗೊತ್ತಾಗ್ಲಿಲ್ಲ. ನನ್ನ ಶೀಲವನ್ನೇ ಹಾಳು ಮಾಡಿದ ಆ ನರ ರಾಕ್ಷಸನನ್ನೇ ಮದುವೆ ಆಗೋದು. ಅಕ್ಕ, ಅಂದ್ರೆ ಜಾಣ್ಮೆಯಿಂದ ಜಾಲ ಹೆಣದು ಜಗತ್ತನ್ನ ಗೆಲ್ಲೋಣತ್ತೀಯ. ಅಕ್ಕ, ನೀನು ಹೇಳಿದಾಗೆ ಆಗ್ಲಿ ಅಕ್ಕ. ನಡಿ ಅಕ್ಕ, ಹೋಗೋಣ. ಸಾವಕಾಶ.